ದಕ್ಷಿಣ ಭಾರತ ಪ್ರಥಮ ದೂರದರ್ಶನ ಕೇಂದ್ರವಾದ ಕಲಬುರಗಿ ದೂರದರ್ಶನ ಕೇಂದ್ರ ಯಾವುದೇ ಕಾರಣಕ್ಕೆ ಮುಚ್ಚದೆ ಮುಂದುವರಿಸಿಕೊಂಡು ಹೋಗುವಂತೆ ಒತ್ತಾಯಿಸಿ ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಎಸ್ ಮಾಲಿ ಪಾಟೀಲ್ ಹೋರಾಟಗಾರರಾದ ಡಾಕ್ಟರ್ ಲಿಂಗರಾಜ್ ಶಿರಾಪುರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಬಂದಿದ್ದ ದೂರದರ್ಶನ ಕೇಂದ್ರದ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಸಿಎಸ್ ಮಾಲಿ ಪಾಟೀಲ್ ಅವರು ಕಲಬುರಗಿ ದೂರದರ್ಶನ ಕೇಂದ್ರ ಸಂಗೀತ ಕಲಾವಿದರಿಗೆ ಕಣ್ಣುಗಳಿದ್ದ ಹಾಗೆ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು, ಮುಚ್ಚಲು ಬಿಡುವುದಿಲ್ಲ. ಜನಪ್ರತಿನಿಧಿಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರಿ ಇಲ್ಲಿ ಅಧಿಕಾರಿಗಳ ನಿಯೋಜನೆ ಮಾಡಬೇಕು ಎಂದರು. ಹೋರಾಟಗಾರ ಹಾಗೂ ಕನ್ನಡ ಭೂಮಿ ಜಾಗೃತಿ ಸಮಿತಿ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಸಿರ್ಗಾಪುರ್ ಮಾತನಾಡಿ, ಕೇಂದ್ರ ಸರ್ಕಾರ ನಮ್ಮ ಭಾಗಕ್ಕೆ ಮೊದಲಿನಿಂದಲೂ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ಕಲಬುರಗಿಯ ದೂರದರ್ಶನ ಕೇಂದ್ರ ಅತ್ಯಂತ ಹಳೆಯದಾಗಿದೆ, ಕಲ್ಯಾಣ ಭಾಗದ ಪ್ರಮುಖ ಯೋಜನೆಯೂ ಆಗಿದೆ. ಯಾವುದೇ ಕಾರಣಕ್ಕೂ ನಾವು ಮುಚ್ಚಲು ಬಿಡುವುದಿಲ್ಲ. ಉಗ್ರ ಹೋರಾಟ ಮಾಡಿಯಾದರೂ ಸರಿ ಇದನ್ನು ಉಳಿಸಿಕೊಳ್ಳುತ್ತೇವೆ ಎಂದರು. ಭಾನುಕುಮಾರ್ ಗಿರಿಗೋಳ್, ಬಸವರಾಜ್ ಮಾಗಿ, ರಾಜಶೇಖರ್ ರಾಜೇಶ್ವರ್, ಬಾಬಾ ಫಕ್ರುದ್ದೀನ್ ಸೇರಿದಂತೆ ಇತರರು ಇದ್ದರು. ಬ್ಯೂರೋ ರಿಪೋರ್ಟ್ ರಾಜ ಕನ್ನಡ ನ್ಯೂಸ್ ಕಲಬುರಗಿ. ಅಲ್ಲ, ಈಗ ಏನ್ ಬಂದಿದ್ದೀರಿ, ಏನ್ ಮಾತಾಡ್ತೀವಿ, ಈಗ ಮಾಡ್ಕೊಂಡು ಹೋಗ್ತಾ ಇದ್ದೀರಿ, ಹೋಗ್ರಿ. ನಾವ್ ಏನ್ ಸಮಸ್ಯೆ ಮಾತಾಡ್ತೀವಿ ಬೆಂಗಳೂರು ಕೇಂದ್ರದವರಿಗೆ ಮತ್ತು ಕೇಂದ್ರ ಸರ್ಕಾರದ ಮಿನಿಸ್ಟರ್ ಜೊತೆ ನಾವು ಮಾತಾಡ್ತೀವಿ. ದಯವಿಟ್ಟು ಏನಂತಂದ್ರೆ, ಈಗ ತಾವು ಬಂದ ಉದ್ದೇಶ ಏನು ಮತ್ತೆ ಇದರಲ್ಲಿ ಈಗ ನೀವು ಬಂದಿರಲ್ಲ, ಯಾವ ಕಾರಣಕ್ಕಾಗಿ ಈಗ ಬಂದಿದ್ದೀರಿ, 3 ಜನ 4 ಜನ ಟೀಮ್ ಅನ್ನೋದು ನಮ್ಗೆ ಸ್ವಲ್ಪ ಬೇಕು. ಯಾಕಂತ ಕೇಳಿ, ಈಗ ನಮ್ಮಲ್ಲಿ ಸ್ಟುಡಿಯೋ ಇದೆ, ಇಲ್ಲಿ ಕೆಲಸ ಮಾಡಿದವರು ಲೋಕಲ್ದಲ್ಲಿ ಇದ್ದಾರೆ, BRS ತಗೊಂಡು ಕೆಲವು ಮಂದಿ ಇದ್ದಾರೆ, ಕೆಲವು ಮಂದಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿ ಬೇರೆ ಕಡೆಗೆ ಕಳಿಸಿದ್ದಾರೆ. ಮತ್ತೆ ಇಲ್ಲಿ ಸ್ಟಾಫ್ ತಗೊಂಡು ಇಲ್ಲಿ ರೆಕಾರ್ಡಿಂಗ್ ಮಾಡಿ ಇಲ್ಲೇ ಸ್ಟುಡಿಯೋ ಇಟ್ಟು ಇಲ್ಲಿ ಎಲ್ಲ ಇದ್ದ ಮೇಲೂ ನಾವು ಬೆಂಗಳೂರಿನಿಂದ ಬಂದು ಹೋಗ್ತಾ ಇದ್ದೀರಲ್ಲ, ಅದಕ್ಕೆ ಕಾರಣ ಬೇಕಾಗಿತ್ತು. ನಮ್ಮ ಕಡೆಯಿಂದ ಕೇಳಬೇಕಾಗಿತ್ತು. ನೀವು ಹೇಳಿದ್ರಲ್ಲ, ಉತ್ತರ ಕೊಡೋ ನಮ್ಮ ಅಧಿಕಾರ ಇದೆ. ಸರಿ, ಅದು ತಾವು ಉತ್ತರ ಕೊಡುವಂತ ಅಧಿಕಾರ ಇಲ್ಲ. ತಾವು ಬಂದಿದ್ದೀರಿ, ರೆಕಾರ್ಡಿಂಗ್ ಮಾಡಿ, ಪರವಾಗಿಲ್ಲ. ಇದ್ರ ಬಗ್ಗೆ ಮೇಲಾಧಿಕಾರಿಗಳೇ ಹೇಳಿ, ಮೇಲಾಧಿಕಾರಿ ಈಗ ಅವ್ರಿಗೆ ಹೇಳ್ಬೇಕು ಏನಂತಂದ್ರೆ, ನಾವು ಈ ರೀತಿ ರೆಕಾರ್ಡಿಂಗ್ ಹೋಗಿದ್ದೀವಿ. ಅದು ಕೆಲವೊಂದು ಕನ್ನಡ ಪರ ಹೋರಾಟಗಾರರು, ಜಾನಪದ ಪರಿಷತ್ತು ಮತ್ತು ಸ್ಥಳೀಯರು ಬಂದು ನಮಗೆ ಒತ್ತಾಯ ಮಾಡಿದ್ರೆ ಈ ರೀತಿ ಮಾಡಿದ್ರು. ಅದಕ್ಕೆ ನಾವೊಂದು ಇದು ಮುಂದುವರಿಸಬೇಕು, ಸ್ಟುಡಿಯೋ ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರದು. ಇವತ್ತು ಇಲ್ಲಿ ದೂರದರ್ಶನ ಕೇಂದ್ರಕ್ಕೆ ಬಂದಿರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ದೂರದರ್ಶನವನ್ನ ಉಳಿಸ್ಕೋಬೇಕಂತ ಹೇಳಿ ಸುಮಾರು ವರ್ಷಗಳಿಂದ ನಮ್ಮ ಜಾನಪದ ಪರಿಷತ್ತಿನ ಅಧ್ಯಕ್ಷರಾದಂತಹ ಸಿಎಸ್ ಮಾಲಿ ಪಾಟೀಲ್ ಅವರ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ನಡೆದು ಕೂಡ ಇನ್ನಿತರ ಎಲ್ಲ ರಾಜಕೀಯ ಶಕ್ತಿಗಳು ಮತ್ತು ಎಲ್ಲರಿಗೆ ಗಮನ ಸೆಳೆಬೇಕಂತ ಹೇಳಿ ಅವರು ಅನೇಕ ಹೋರಾಟಗಳನ್ನು ಮಾಡಿದ್ದರು. ಅವ್ರ ಜೊತೆಗೆ ಕೂಡ ನಮ್ಮ ಸಂಘಟನೆ, ಕನ್ನಡ ಭೂಮಿ ಜಾಗೃತಿ ಸಮಿತಿ ಸಂಘಟನೆ ಮತ್ತು ಇನ್ನಿತರ ಕನ್ನಡ ಪರ ಸಂಘಟನೆ ಮತ್ತು ದಲಿತ ಪರ ಮತ್ತು ರೈತ ಪರ ಎಲ್ಲಾ ಸಂಘಟನೆಗಳು ಮತ್ತು ಅದೇ ಅಷ್ಟೇ ಅಂತಲ್ಲ, ಜಾನಪದ ಇರ್ಬೋದು, ಇವತ್ತ ಸಾಹಿತ್ಯ ಕಲಾವಿದರು ಇರ್ಬೋದು, ಸಾಹಿತ್ಯಗಳು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಾಕಷ್ಟು ಬೆಂಬಲವನ್ನ ಕೊಡ್ತಾ ಬಂದಿದ್ದಾರೆ. ಯಾಕಂದ್ರೆ ಸುಮಾರು ಇದು ದಕ್ಷಿಣ ಭಾರತದಲ್ಲಿ ಈಗಾಗಲೇ ನಮ್ಮ ಮಾಲಿ ಪಾಟೀಲ್ ಅವರು ಹೇಳಿದಾಗೆ ದಕ್ಷಿಣ ಭಾರತದಲ್ಲಿ 1977ನೇ ಇಸವಿಯಲ್ಲಿ ಈ ಒಂದು ದೂರದರ್ಶನ ಕೇಂದ್ರ ಪ್ರಾರಂಭ ಆಯಿತು. ಇದು ಬಹಳ ಹೆಮ್ಮೆಯ ವಿಷಯ ಇದೆ. ಯಾಕಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ, ಅದು ಉತ್ತರ ಕರ್ನಾಟಕ ಭಾಗದಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದೊಂದು ದೊಡ್ಡ ಒಂದು ಕೊಡುಗೆ ಅದ. ಈ ಕೊಡುಗೆಯನ್ನ ಇದು ಮುಚ್ಚಬಾರದು. ಕೇಂದ್ರ ಸರ್ಕಾರ ತಾರತಮ್ಯ ಮಾಡಬಾರದು ಮತ್ತು ಮಲತಾಯಿ ಧೋರಣೆ ಮಾಡೇಬಾರದು. ಯಾಕಂದ್ರೆ ಹೊಸ ಯೋಜನೆ ಅಂತೂ ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದ್ದಂತ ಯೋಜನೆ ನೀವು ಬಂದ್ ಮಾಡ್ತಿರಪ್ಪ ಅಂದ್ರ ಈ ನಮ್ಮ ಭಾಗಕ್ಕೆ ಕೇವಲ ಉತ್ತರ ಭಾರತ, ದಿಲ್ಲಿ ಇರ್ಬೋದು, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅವು ಅಲ್ಲಿ ನೀವು ಏನ್ ಬೇಕಾದ್ ಮಾಡ್ರಿ. ಆದ್ರೆ ನಮ್ಮ ಭಾಗಕ್ಕೆ ಇಲ್ಲಿ ಇದ್ದಂತ ಯೋಜನೆಗಳು ನೀವು ಬಂದ್ ಮಾಡಿದಿರಪ್ಪ ಅಂದ್ರ ಇಲ್ಲಿನ ಜನರಿಗೆ ನೀವು ಅವ್ರ ಕೋಪಕ್ಕೆ ನೀವು ಗುರಿ ಆಗ್ತೀರಿ. ನೀವು ಅದಕ್ಕೆ ನಾನು ಹೇಳ್ತೀನಿ, ನೀವು ಅನ್ಯಾಯ ಮಾಡಬೇಡ್ರಿ. ನಮಗೆ ಈ ಒಂದು ಭಾಗಕ್ಕೆ ಅನ್ಯಾಯ ಮಾಡಬೇಡ್ರಿ. ಯಾಕಂತಂದ್ರ ಇಲ್ಲಿ ಕಲಾವಿದರು ಬೆಳಿಬೇಕು. ಇಲ್ಲಿ ಬೆಂಗಳೂರಿನಾಗ ಇವತ್ತ ನಮ್ಮ ದೂರದರ್ಶನ ಕೇಂದ್ರ ಚಂದನ ವಾಹಿನಿ ಅಂತ ಹೇಳ್ಕೊಂಡು ಪ್ರಸಾರ ಆಗ್ಲತ್ತದ. ಅದು ಪರವಾಗಿಲ್ಲ, ಅದಕ್ಕೆ ನಮಗೆ ಹೆಮ್ಮೆ ಅದ, ಇಲ್ಲ ಅಂತಿಲ್ಲ. ಆದ್ರೆ ಇಲ್ಲಿ ಕಲಬುರಗಿಯಲ್ಲಿ ಈ ಒಂದು ಏನು ಸ್ಟುಡಿಯೋ ಅದ, ಇದು ಬಹಳ ದೊಡ್ಡ ಸುಸಜ್ಜಿತವಾದಂತ ಸ್ಟುಡಿಯೋ ಅದ. ಇಲ್ಲಿ ಅನೇಕ ಲಕ್ಷಗಟ್ಟಲೆ ಬೆಲೆ ಉಳ್ಳಂತ ಏನಪ್ಪಾ ಕ್ಯಾಮ್ರಾಗಳವ ಇಲ್ಲಿ. ಅದಕ್ಕೆ ಇವೆಲ್ಲ ಇಟ್ಕೊಂಡು ಕೂಡ ನಾವು ನಮ್ಮ ಕಲಾವಿದರು ನಾವು ಹಿನ್ನಡೆ ಆತಪ್ಪ ಅಂದ್ರೆ ಇದು ನಮ್ಗೆ ಬಹಳ ಬೇಸರ ಆತ ಮತ್ತು ಸಿಟ್ಟು ಕೂಡ ಅಷ್ಟೇ ಬರ್ತದ. ಅದಕ್ಕೆ ನಾವು ಕೇಂದ್ರ ಸಚಿವರಲ್ಲಿ ಮಾನ್ಯ ಕೇಂದ್ರ ಅಶ್ವಿನಿ ಅವರೇನೋ ಪ್ರಸಾರ ಮಂತ್ರಿ ಅರ, ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ. ಮತ್ತು ನಮ್ಮ ಬೆಂಗಳೂರಿನಲ್ಲಿರುವಂತ ಎಲ್ಲಾ ನಿರ್ದೇಶಕರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ಕೋತೀವಿ. ಒಂದು ವೇಳೆ ನೀವು ಬಂದ್ ಮಾಡೋದು ಬಂದೇ ಮಾಡಿದ್ರಪ್ಪ ಅಂದ್ರ ಈ ನಮ್ಮ ಭಾಗಕ್ಕೆ ಅನ್ಯಾಯ ಆಗ್ತದ. ಇಲ್ಲಿ ಜನರು ಸುಮ್ಮ ಕೂಡೋದಿಲ್ಲ. ಮುಂಬರೋ ದಿನಗಳೆಲ್ಲ ನಾವು
ಹೋರಾಟಗಾರರೊಂದಿಗೆ ಮತ್ತು ಕನ್ನಡ ಪರ ಇರಲಿ, ಇವತ್ತು ಜನಪರ ಇರಲಿ, ಇವತ್ತು ಜಾನಪದ ಇರಲಿ, ಬೆಕ್ಕ ಎಲ್ಲಾ ಸಂಘಟನೆಗಳೊಂದಿಗೆ ನಾವು ಉಗ್ರವಾಗಿ ಹೋರಾಟ ಮಾಡಿ ನಿಮಗೆ ಬಿಸಿ ಮುಡಿಸ್ತೇವೆ ಅಂತ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತೀವಿ. ನಮಸ್ಕಾರ, ನಾನು CS ಮಾಲಿ ಪಾಟೀಲ್, ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ. ದೂರದರ್ಶನ ಕೇಂದ್ರದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಮ್ಮ ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಕನ್ನಡ ಭೂಮಿ ಜಾಗೃತಿ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತ ಲಿಂಗರಾಜ್ ಸಿರ್ಗಾಪುರ ಅವರಾಗಲಿ, ನಮ್ಮ ಕರ್ನಾಟಕ ಜಾನಪದ ಪರಿಷತ್ತಿನ ಕೋಶಾಧ್ಯಕ್ಷರಾದ ಶ್ರೀ ಭಾನುಕುಮಾರ್ ಗಿರೇಗೌಡರಾಗಲಿ, ಮತ್ತು ಕರ್ನಾಟಕ ಜಾನಪದ ಪರಿಷತ್ತಿನ ಕಮಲಾಪುರ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರ ಡೊಂಗರೇವ ಸರ್ ಆಗಲಿ, ನಮ್ಮ ಬಸವರಾಜ್ ಮಾಳಗಿಯವರಾಗಲಿ ಮತ್ತು ಫಕ್ರುದ್ದೀನ್ ಅವರಾಗಲಿ, ನಾವೆಲ್ಲರೂ ಇವತ್ತು ಕಾರಣ ಬಂದಿರುವಂಥದ್ದು 1977ರಲ್ಲಿ ಪ್ರಾರಂಭವಾಗಿರತಕ್ಕಂಥ ದೂರದರ್ಶನ ಕೇಂದ್ರ ಇತ್ತೀಚಲಾಗಿ ಕೇಂದ್ರ ಸರ್ಕಾರದ ಯಾವುದೋ ಒಂದು ನಿರ್ಧಾರದಿಂದ ಆಗಾಗ ತಡೆ ಆಗ್ತಾ ಇರುವುದು, ಕಾರ್ಯಕ್ರಮಗಳನ್ನು ಮೊಟಕುಗೊಳಿಸ್ತಾ ಇರುವುದು ಇಲ್ಲಿ ಆಗ್ತಾ ಇರುವಂತದ್ದು. ಈಗಾಗಲೇ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿದ್ದಾರೆ. ಮತ್ತು ಅದಲ್ಲದೆ ಕ್ಯಾಶುವಲ್ ಆಗಿ ಯಾವುದು ವ್ಯಕ್ತಿಗಳನ್ನ ಅಥವಾ ಪರ್ಮನೆಂಟ್ ವ್ಯಕ್ತಿಗಳನ್ನ ಇಲ್ಲಿ ತುಂಬುತ್ತಾ ಇಲ್ಲ, ಯಾವುದೇ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಬೇಜಾರು. ಈ ಭಾಗದ ದೂರದರ್ಶನ ಮತ್ತು ಆಕಾಶವಾಣಿ ಕೇಂದ್ರಗಳು ನಮ್ಮ ಭಾಗದ ಎರಡು ಕಣ್ಣುಗಳಿದ್ದಂತೆ. ಇದನ್ನ ನಾವು ಎಲ್ಲಾ ರೀತಿಯಿಂದ ನಮ್ಮ ಭಾಗದ ಜನರಿಗೆ ಇದು ಒಳ್ಳೆ ಅನುಕೂಲವಾಗಿರ್ತಕ್ಕಂಥ ಕೇಂದ್ರಗಳಾಗಿವೆ, ಮಾಧ್ಯಮಗಳಾಗಿವೆ. ಯಾಕಂದ್ರೆ ರೈತರಿಗೆ ಕೃಷಿಯ ಬಗ್ಗೆ ಮಾಹಿತಿ, ವಿಜ್ಞಾನದ ಮಾಹಿತಿ, ಸಾಹಿತಿ, ಕಲಾವಿದರ, ಚಿತ್ರಕಲೆಯ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನ ಈ ಭಾಗದಿಂದ ಪ್ರಸಾರವಾಗೋದು ನನಗೆ ತಿಳಿದಾಗೆ 1977ರಲ್ಲಿ ಈ ಭಾಗದಲ್ಲಿ ಸೌತ್ ಇಂಡಿಯಾದಲ್ಲೇ ಮೊದಲು ಪ್ರಾರಂಭವಾಗಿರ್ತಕ್ಕಂಥದ್ದು ಕಲಬುರಗಿಯಲ್ಲಿ. ಎರಡನೇದಾಗಿ ಪ್ರಾರಂಭವಾಗಿದ್ದು ನಂತರ ಬೆಂಗಳೂರಿನಲ್ಲಿ 1981ರಲ್ಲಿ ಪ್ರಾರಂಭವಾಗಿದೆ. ಇವತ್ತು ಬೆಂಗಳೂರು ಕೇಂದ್ರ ಬೆಳವಣಿಗೆ ಆಗ್ತದೆ, ಅದರ ಬಗ್ಗೆ ಎಲ್ಲಾ ಕಡೆಗೆ ಪ್ರಚಾರ ಹೆಚ್ಚಿದೆ. ಆದ್ರೆ ಕಲಬುರಗಿಯಲ್ಲಿ ಯಾಕಿಲ್ಲ? ಬರಬರ್ತಾ ಇಲ್ಲಿ ಇರ್ತಕ್ಕಂಥ ಎಲ್ಲವುಗಳನ್ನ ಮೊಟಕುಗೊಳಿಸಿ ಇದನ್ನ ಹೀನಾಯ ಸ್ಥಿತಿಗೆ ತಂದಿರುವಂತದ್ದು ಕೇಂದ್ರ ಸರ್ಕಾರವಾಗಲಿ, ಅದಕ್ಕೆ ಸಂಬಂಧಪಟ್ಟಂತ ಸಚಿವರು ಶ್ರೀ ಅಶ್ವಿನಿ ವೈಷ್ಣವರವರು ಇದನ್ನ ಮನಸ್ಸಿನ ಮೇಲೆ ತಗೊಳ್ಬೇಕು, ದಿಟ್ಟವಾದ ಹೆಜ್ಜೆ ನೀಡಬೇಕು. ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟವನ್ನ ಮಾಡಿ ನಮ್ಮ ಕಣ್ಣುಗಳನ್ನ ನಾವು ಉಳಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದರ ಜೊತೆಗೆ ಕೇಂದ್ರದಲ್ಲಿ ಇರ್ತಕ್ಕಂಥ ಅಂದ್ರೆ ಬೆಂಗಳೂರು ಕೇಂದ್ರದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ತಾವು ನಮ್ಮ ಕಡೆಗೆ ಗಮನ ಕೊಟ್ಟು ಈ ಕೇಂದ್ರವನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ನಮಗೆ ಸದೈಚ್ಛೆಯಾಗಿದೆ. ಈ ಭಾಗದ ಎಲ್ಲ ನಮ್ಮ ರಾಜಕೀಯ ಮುಖಂಡರು ಎಲ್ಲರೂ ಒಂದಾಗಿ ನಮಗೆ ಈ ಕೇಂದ್ರವನ್ನು ಇವತ್ತಿನ ದಿವಸ ಇಲ್ಲಿ ನಾವು ದೂರದರ್ಶನ ಕೇಂದ್ರ ಬಂದಿದ್ದೀವಿ ಅಂದ್ರೆ ನಾವೆಲ್ಲರೂ ಕೂಡಿ ಸರ್ಕಾರದ ಆಸ್ತಿ ಉಳಿಸಬೇಕು, ಸರ್ಕಾರ ಕಾರ್ಯಕ್ರಮ ನಡಿಬೇಕು ಅಂತ ಬಂದಿದ್ದೆವು. ಈ ಮುಖಾಂತರ ಈ ಭಾಗದ ಜನಪ್ರತಿನಿಧಿಗಳು, ನಿವೃತ್ತ ಅಧಿಕಾರಿಗಳು ಮತ್ತು ಪ್ರೆಸೆಂಟ್ ಇರುವಂತಹ ಜಿಲ್ಲಾಧಿಕಾರಿಗಳು, ವಿಭಾಗೀಯ ಅಧಿಕಾರಿಗಳು, ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಈ ಮೇನ್ ರೋಡದಲ್ಲಿ ಮುಖಾಂತರ ಹೋಗ್ತಾ ಬರ್ತಾ ಇರ್ತಾರೆ. ಇಲ್ಲೊಂದು ದೂರದರ್ಶನ ಕೇಂದ್ರ ಅದ ಅಂತ ತಾವು ಹೋಗೋ ಹೊತ್ತಿಗೆ ಒಂದು ವಿಸಿಟ್ ಕೊಟ್ಟರೆ ಅದೊಂದು ವ್ಯಾಲ್ಯೂ ಬರ್ತದೆ. ಅದಕ್ಕೆ ಎಷ್ಟೋ ಜನ ಇಲ್ಲಿದು ರಾಜ್ಯಸಭೆ ಸದಸ್ಯರ, ಲೋಕಸಭಾ ಸದಸ್ಯರ, ಮಂತ್ರಿಯವರ ಇದ್ರ ಬಗ್ಗೆ ಯಾಕೆ ಗಮನಿಸ್ತಿಲ್ಲ, KDP ಮೀಟ್ನಾಗ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಜನಪ್ರತಿನಿಧಿಗಳು ಯಾಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ? ಇದು ಕೇವಲ 4-5 ಜನ ನಿಂತು ಮಾತಾಡ್ತಾ ಇಲ್ಲ. ನಾವು ನಮ್ಮದೇ ಒಂದು ಶಕ್ತಿ ಇದೆ, ನಾವು ಯಾವ ಸಮಯದಲ್ಲಿ ಮಾಡಬೇಕಂತ ಒಂದು ವ್ಯವಸ್ಥಿತವಾದ ರೂಪರೇಷೆಗಳಿವೆ. ದಯಮಾಡಿ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳು, ಸಚಿವರು, ಶಾಸಕರು ಒಂದೇ ಮಾತಲ್ಲಿ ತಮ್ಮಲ್ಲಿ ವಿನಂತಿ ಮಾಡುವುದೇನೆಂದ್ರೆ ಇದ್ರ ಬಗ್ಗೆ ಡಿಕ್ಲರೇಷನ್ ಕೊಡ್ಬೇಕು. ತಾವೊಂದು ಪತ್ರಿಕೆ ಹೇಳಿಕೆ ಕೊಡ್ರಿ, ಇದ್ರ ಬಗ್ಗೆ ಸಂಬಂಧಪಟ್ಟ ಬಗ್ಗೆ ತಾವು ಏನ್ ಕ್ರಮ ಕೈಗೊಂಡಿರಿ, ಏನ್ ಕ್ರಮ ಕೈಗೊಳ್ತಾ ಇದ್ದಿಲ್ಲ ಅಂತ. ಯಾಕಂದ್ರೆ ತಮ್ಮ ಜವಾಬ್ದಾರಿ ಅದ, ಆ ಜವಾಬ್ದಾರಿ ಅರಿತು ನಡೀತು ತಮಗೆ 15 ದಿವಸಗಳ ಒಳಗಾಗಿ ಇದೊಂದು ಪತ್ರಿಕಾಗೋಷ್ಠಿ ಮಾಡ್ರಿ, ಇಲ್ಲ ಒಂದು ಸಂಬಂಧಪಟ್ಟ ಒಂದು ಯಾರ್ಡರ್ ಕೊಡ್ರಿ, ಒಂದು ಅದ್ರ ಬಗ್ಗೆ ಜನರಲ್ ಅವೇರ್ನೆಸ್ ಮಾಡ್ರಿ. ಇದು ಒಂದು 1000 ಕೋಟಿ ಅಂತ ಆಸ್ತಿ ನಾವೆಲ್ಲರೂ ನಾವು ನೀವು ಕೂಡಿ ಉಳಿಸಿ ಈ ಭಾಗದ ನಾಡನ್ನು ಬೆಳೆಸೋಣ. ಇಲ್ಲಿ ಸಿಗುವಂತ ಸಂಸ್ಕೃತಿ, ಕಲೆ, ಇತರ ಎಲ್ಲಾ ವ್ಯವಸ್ಥೆಯಿಂದ ಮತ್ತು ವಿಶೇಷವಾಗಿ ಎಲ್ಲಾ ನಮ್ಮ ನ್ಯೂಸ್ ಮಾಧ್ಯಮದ ವಿನಂತಿ ಅಂದ್ರೆ ಕೇವಲ ಉತ್ತರ ಭಾರತಗಳ ಮಾತ್ರ ಪ್ರಸಾರ ಮಾಡ್ತೀವಿ ನಾವು. ದಯಮಾಡಿ ಕರ್ನಾಟಕ ಮತ್ತು ಈ ಭಾಗದಲ್ಲಿರುವಂತ ಎಲ್ಲಕ್ಕೂ ಒಂದು ಸುದ್ದಿ ಮಾಧ್ಯಮಗಳಿಗೆ ತಕ್ಷಣದ ಗಮನ ಹರಿಸಿ ಈ ಸುದ್ದಿ ಮಾಧ್ಯಮಗಳು ನಮ್ಮದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯೂಸ್ ಆಗಲಿ